ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ರೇಖಾ ಮಾತನಾಡಿ, ಬಡ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಶಾಲೆ ಉತ್ತಮ ಶಿಕ್ಷಣದ ಅವಕಾಶ ಕಲ್ಪಿಸುತ್ತಿದೆ ಎಂದು ಹೇಳಿದ್ದಾರೆ. ಪಟ್ಟಣದ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಗುರುವಾರ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ರೇಖಾ ಮಾತನಾಡಿ, 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಆರಂಭವಾದ ಈ ಶಾಲೆಯಲ್ಲಿ ಪ್ರಸ್ತುತ 6 ಮತ್ತು 7ನೇ ತರಗತಿಯಲ್ಲಿ 45 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಸೈಯದ್ ಅನ್ವರ್ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಈ ಶಾಲೆಯ ಸೌಲಭ್ಯವನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕ ಗುರುಮೂರ್ತಿ, ಸಹ ಶಿಕ್ಷಕರಾದ ಶಹನವಾಜ್, ಮಹಾಂತೇಶ್, ದಿವಾಕರ್, ಶಿಕ್ಷಕಿಯರಾದ ಜಾಸ್ಮಿನ್, ಗೌಡಗೆರೆ ಸುಜಾತ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಇಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ಅಲ್ಪಸಂಖ್ಯಾತರಿಗೆ 75% ಸೀಟು, 75% ಇತರ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶ ಇರುತ್ತೆ. ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಇಲ್ಲಿ ಶಾಲೆಗೆ ವಿದ್ಯಾರ್ಥಿಗಳನ್ನು ಸೇರಿಸಿ ಇಲ್ಲಿ ಎಲ್ಲ ಉಚಿತವಾಗಿ ಪುಸ್ತಕ, ಯೂನಿಫಾರ್ಮ್, ಶೂಸು, ಟೆಕ್ಸ್ಟ್ ಬುಕ್ಕು ಪ್ರತಿಯೊಂದನ್ನು ಉಚಿತವಾಗಿ ನೀಡಲಾಗುತ್ತೆ. ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ 6ರಿಂದ 10ನೇ ತರಗತಿ ಶಿಕ್ಷಣವನ್ನು ನೀಡಲಾಗುತ್ತೆ. ಇದೆಲ್ಲದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ನಾಯಕನಹಟ್ಟಿ ಜನತೆಯಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಮೊದಲನೇ ಬಾರಿಗೆ ಮೌಲಾನಾ ಸ್ಕೂಲ್ ತಂದಿದ್ದಾರೆ. ಈ ಮೊದಲೇ ನಾನು MLAರಿಗೂ ಧನ್ಯವಾದಗಳು ಹೇಳ್ತೀನಿ. ಜೊತೆಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹೋಬಳಿ ಮಕ್ಕಳಿಗೆ ಇವತ್ತು ಏನಾಗ್ತದಪ್ಪ ಅಂದರೆ ಎಲ್ಲ ಫ್ರೀ ಅಂದರೆ ಒಂದು ಬಟ್ಟೆ ಸಮೇತ ಅವ್ರು ಕೊಡ್ತಾರೆ. ಬಟ್ಟೆ, ಟೆಕ್ಸ್ಟ್ ಬುಕ್ಕು, ಪೆನ್ನು, ಪೇಪರು ಎಲ್ಲವೂ ಕೊಡ್ತಾರೆ. ಇವತ್ತು ಈ ಸ್ಕೂಲಿಗೆ 6ರಿಂದ 10ನೇ ತರಗತಿ ತನಕ ಫ್ರೀ ಓದಿಸ್ತಾರೆ. ಇದಕ್ಕೆ ನಮ್ಮ ಮೇಡಮ್ ಅವರು ಭಾರಿ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ತಿಪ್ಪೇಸ್ವಾಮಿ ಸಾರು ಅವರು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೂ ಈ ಊರಿಗೆ ಎಲ್ಲ ಜಾತಿ ಜನಾಂಗ, ಇದು ಜಾತಿ ಭೇದ ಭಾವ ಇಲ್ಲ. ಮೌಲಾನಾ ಸ್ಕೂಲ್ ಅಂತ ಹೇಳಿದ್ರೆ ಏನು ಮುಸ್ಲಿಮ್ಸ್ ಅಂತ ತಿಳ್ಕೊಂಡಿದ್ದಾರೆ, ಬಟ್ ಅದಲ್ಲ, ಎಲ್ಲ ಜಾತಿ ವರ್ಗದವರಿಗೆ ಇದು ಒಂದು ಮಾದರಿಯಾಗಿ ಇವತ್ತು ಈ ಸ್ಕೂಲ್ ಬಂದೈತೆ. ನಾವು ಇದು ಬೆಳೆಸೋಣ, ಉಳಿಸೋಣ, ಇದಕ್ಕೇನೇ ಬಂದರೂ ನಾನು ಬೆನ್ನೆಲುಬಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮಾತು 6 ಜನ 8 ವರ್ಷ 6 ಜನ ಸಂಘ ಮಾಡ್ಕೊಂಡು ಬಂದ್ವಿ. ಸ್ಟಾರ್ಟಿಂಗು 23ನೇ ತಿಂಗಳು 2018ರಲ್ಲಿ ನಾವು ಸಂಘ ಕಟ್ಟಿದ್ವಿ. ಅವಾಗ ನಾನು ಮತ್ತೆ ನಮ್ಮ ಕುಸಮಣ್ಣ ಮತ್ತು ಓಬಣ್ಣ ಅಂತ ಅವನ 30 ಮಾತಾಡ್ಬಿಟ್ಟು 5 ಜನ ಅಂತ ಕೊಟ್ಟಿರ 10 ಜನ ಸೇರೋಣ ಅಂತೇಳಿ ಮಾಡ್ಕೊಂಡಿದ್ವಿ. ಸ್ಟಾರ್ಟಿಂಗಲ್ಲಿ 6 ಜನ ಸಿಕ್ಕಿದ್ರು. ಮತ್ತು ಅವರು ಇವರು ಏನಾದ್ರು ಬೇಕಾದ ಜನ ಸಿಗ್ತಾರೆ. ದುಡ್ಡು ಪ್ರಾಬ್ಲಮ್ ಆಗ್ತಲ್ಲ, ದುಡ್ಡಿನೇ ಅಲ್ಲ ಅಂತೇಳಿ ಒಳ್ಳೆ ಮನುಷ್ಯನ ನೋಡ್ತಿದ್ರೆ ಸೇರಿಸ್ಕೊಂಬಂದ್ರೆ ಸ್ಟಾರ್ಟಿಂಗಲ್ಲಿ 6 ಜನ ಸೇರ್ಕೊಂಡಿದ್ವಿ. 6 ಜನ ಈ ಹೊಸ ಮಾಡಿದ್ವಿ. ಮೇಡಮ್ ಅವ್ರು ಬಂದು ಅಷ್ಟನ್ನು ಚೇಂಜ್ ಮಾಡಿದ್ರು. ಹೌದಾ, 12 ಜನ ಬೇಕು, 13 ಜನ ಬೇಕಂತ ಮೇಡಮ್ ಅವರು ಹೊಸ ಇದ್ರು. ಅದನ್ನು ಕಂಟಿನ್ಯೂ ಮಾಡಿದ್ವಿ. ಇವತ್ತು ನಾವು ಯಾವುದೇ ಸಂಘ ಮಾಡಿದ್ರೆ ಇವತ್ತು ಏನು ಮೋಸ ಇಲ್ಲ, ವಂಚನೆ ಇಲ್ಲ, ತಗೆ ಇಲ್ಲ. ಅವರು ಕೈ ಜೋಡಿಸ್ತೀವಿ. ಬದಿಯಲ್ಲ ಅಂತ ನಾವು ಸಹಕಾರ ಮಾಡ್ತೀವಿ. ಮಾಡೋದಿಲ್ಲ ಅಂತ ಹೇಳಿಲ್ಲ, ಇವತ್ತಿಗೂ ಹೇಳಿಲ್ಲ. ಮನೆ ಕೆಲಸ ಬಿಟ್ಟು ನಾವು ಬೇಡಂದ್ರೆ ನಾವು ಮಾಡಿದ್ದೀವಿ. ಆ ಮಂಜುನಾಥ ಎಲ್ಲರಿಗೂ ಒಳ್ಳೆಯ ಮಾಡಬೇಕು ದೇವರು. ಇವತ್ತು ನಾವು ಸಂಘ ಲೋನ್ ತಗೊಂಡು ನಾವೇನು ವೇಸ್ಟ್ ಮಾಡಿಲ್ಲ, ಮಜಾ ಮಾಡಿಲ್ಲ, ಕುರ್ತಾ ಮಾಡಿಲ್ಲ. ಒಂದು ಮನೆ ಕಟ್ಟಿಕೋ, ಇಲ್ಲ ಒಂದು ಮದುವೆಗೋ, ಒಂದು ಎಜುಕೇಷನ್ಗೋ ಸಾಕಷ್ಟು ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡ್ಕೊಂಡಿದ್ವಿ. ಧರ್ಮಸ್ಥಳ ಸಂಘದಲ್ಲಿ ಲೋನ್ ತಗೊಂಡು. ಹೌದಾ, ಇವಾಗ ನಾವು ಬ್ಯಾಂಕ್ ಹೋದರೆ ಚಪ್ಪಲಿ ಸಹಿತ ಕೊಟ್ಟು ಲೋನ್ ತಗೊಂಡು ನಾವು ಸಾಲ ತಗೋಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಇವರು ಹೇಳಿದ್ರು, ಏನಂತಂದ್ರೆ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅವರಿಗೆ ಸಾಲ ಕೊಡ್ತಾ ಇದ್ದಾರೆ ಮತ್ತು ಗಂಡು ಮಕ್ಕಳು ಎದುರಿಸ್ತಾ ಇದ್ದಾರೆ ಅಂತೇಳಿ